ಆತ್ಮೀಯ ಕನ್ನಡಿಗರಿಗೆ ಶಾಂತಿ ತಂತ್ರಿಯ ನಮಸ್ಕಾರಗಳು. ಮಕ್ಕಳ ಕಾರ್ಯಕ್ರಮ ಹೊಸ ಹೆಜ್ಜೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಪುಟ್ಟ ಮಕ್ಕಳು ಅಂಕೆ ಅಕ್ಷರಗಳನ್ನು ನಿಮಗಾಗಿ ತಂದಿದ್ದಾರೆ. ಅವರದೇ ಆದ ಶೈಲಿಯಲ್ಲಿ ನಿಮ್ಮ ಮನ ರಂಜಿಸಲು ಬಂದಿದ್ದಾರೆ. ನೋಡಿ ಆನಂದಿಸಿ. ಹೊಸ ಹೆಜ್ಜೆ. ನಮಸ್ಕಾರ, ನನ್ನ ಹೆಸರು ಚಂದನ. ನನ್ನ ಹೆಸರು ನಿಶಿತಾ. ನನ್ನ ಹೆಸರು ನಿತ್ಯ. ನನ್ನ ಹೆಸರು ತ್ರಿಶೂಲ್. ನನ್ನ ಹೆಸರು ತುಂಬ ದೊಡ್ಡದು. ನನ್ನ ಹೆಸರು ಕಾಳು. ಬೆಂದ್ರೆ ಬೇಳೆಕಾಳು, ತಿಂದ್ರೆ ಕಡಲೆಕಾಳು, ಆಟ ಆಡಿದ್ರೆ ಅವರೆಕಾಳು, ಹುರಿದ್ರೆ ಹುರುಳಿಕಾಳು. ನನ್ನ ಹೆಸರು ಅಮೂಲ್ಯ ಪುಟ್ಟರಾಜು. ಇವಾಗ ನಾವೆಲ್ಲ ಸೇರ್ಕೊಂಡು ಗಣಪತಿ ಹಾಡು ಹಾಡೋಣವಾ? ಓ, ಹಾಗೆ ಆಗಲಿ. ನಾವು ಗಣೇಶ ಪಂಚಾಯತ್ನ ಸಂಸ್ಕೃತದಲ್ಲಿ ಹಾಡ್ತೀವಿ. ನಾನು ಅದನ್ನ ಕನ್ನಡದಲ್ಲಿ ಹಾಡ್ತೀನಿ. ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ. ಹಿಗ್ಗಿನಿಂದ ಕಡುಬು ಹಿಡಿದು ಕಡೆಯ ಬೀತೆ ಒಡನೆ ಕೊಡುವ ಕಲಾದರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ. ಒಬ್ಬಿನಿಂದ ತಿಂಗಳೊಡೈ ಮುರಿದು ಇಡೆಯ ಜಗವ ಪೊರೆವ ಅನಾಯಕೈಕನಾಯಕಂ. ಒಡೆಯರಿಲ್ಲದವರೆ ಗೊರೆಯ ವಿನಾಶಿತೇ ಬದೈತ್ಯಕಂ. ಆನೆ ಮಗದ ಅಸುರ ನಲಿದ ನತಾಶುಭಾಶು ನಾಶಕಂ. ಬಗ್ಗಿದವರ ಕೆರಕು ಕಲೆವ ನಮಾಮಿ ತಂ ವಿನಾಯಕಂ. ಬೆನಕ ನಿನಗೆ ನಾಮನಿಯುವೆ. ನಾನು ನಿಮಗೆಲ್ಲ ಗಣಪತಿ ದೇವರಿಗೆ ದೂರ ಯಾಕೆ ಪ್ರೀತಿ ಅಂತ ಹೇಳ್ತೀನಿ. ಹಿಂದೆ ಹಣದಾಸರು ಅಂತೊಬ್ರು ರಾಕ್ಷಸ ಇದ್ದ. ಓಡಿಗೋದು ಹೊರ ಇತ್ತು. ಯಾರು ಬೇಕಾದ್ರೂ ಬಾಯಿದ್ದ ಬೆಕ್ಕಿ ಬಿಟ್ಟು ಸುಟ್ಟಾಗ್ತಾ ಇದ್ದ. ತಲೆಗೆ ಹೊರ ಇದೆ ಅಂತ ಹೇಳಿ ದೇವರಿಗೆಲ್ಲ ಸುಮ್ಮನೆ ಕಿಲ್ಲಿ ಕೊಡೋಕೆ ಶುರು ಮಾಡ್ದ. ಅದಕ್ಕೆ ದೇವರುಗಳೆಲ್ಲ ಬಂದು ಗಣಪತಿ ಕೇಳ್ದ, ನೀನೇ ಕಾಪಾಡಪ್ಪ ಹೋ ಅಂತ ಹೇಳಿ ತಗೊಂಡು ನುಗ್ಬಿಟ್ಟ. ಸತ್ತು ಹೋಗಲಿಲ್ಲ ರಾಕ್ಷಸ. ಹೊಟ್ಟೆ ಒಳಗಡೆ ಗಣಪತಿ ದೇವ್ರ ಹೊಟ್ಟೆ ಒಳಗಡೆ ಬೆಕ್ಕಿ ಬಿಡಕ್ಕೆ ಶುರು ಮಾಡ್ದ. ಹೊಟ್ಟೆ ಉರಿ ಅಂತ ಹೇಳ್ದ. ಅದಕ್ಕೆ ಎಂತ ಮಾಡ್ತು ದೇವ್ರುಗಳೆಲ್ಲ ಹೊಟ್ಟೆ ಉರಿ ಕಡಿಮೆ ಆಗಲಿಲ್ಲ. ಒಂದು ಋಷಿ ಬಂದು ದೂರವೇ ತಲೆ ಮೇಲೆ ಇಟ್ಟ. ಆವಾಗ ಹೊಟ್ಟೆ ಉರಿ ಎಲ್ಲ ಕಡಿಮೆ ಆಯಿತು. ಅವ್ರು ಹೇಳ್ದ ಖುಷಿಯಾಗಿ, ಯಾರ ಪೂಜೆ ಮಾಡಿ ವಹಿಸ್ಕೊಳ್ಬೇಕಾಗಿದೆ ದೂರದಿಂದ ಪೂಜೆ ಮಾಡಿ, ಅವಾಗ ನೀವು ಎಂತ ಹೇಳ್ತೀರೋ ಅದನ್ನೆಲ್ಲ ಕೊಡ್ತೀನಿ. ಹೌದಾ ಚಂದನ, ತುಂಬ ಚೆನ್ನಾಗಿತ್ತು. ಈಗ ನಾನು ಅಕ್ಷರ ತೋರಿಸ್ಲಾ? ಇದು ನಾನು ಬರೆದ ಕನ್ನಡ ಅಕ್ಷರಗಳು. ಆ ಇಂದಲವರೆಗೆ ಮತ್ತು ಕಾಗುಣಿತ. ಒಟ್ಟು 525 ಅಕ್ಷರಗಳು. ಹೌದಾ ನಿತ್ಯ? ಹಾಗಾದರೆ ಕಾಗುಣಿತ ಇಲ್ಲದೆ ಒಂದು ವಾಕ್ಯ ಮಾಡ್ತೀಯಾ? ಓ, ಮಾಡ್ತೀನಿ. ಅರಸ ದಶರಥನ ಮಗ ಭರತನ ನವರಸದ ಕವನ ಬಹಳ ಸರಳ. ಹೌದು, ಬಹಳ ಚೆನ್ನಾಗಿತ್ತು ನಿತ್ಯ. ನಾವು ಈಗ ಅಂಕಿಗಳನ್ನು ಹೇಳೋಣ. ಓ, ಹಾಗೇ ಆಗಲಿ. ಒಂದು ಕಾಡಿನ ಮಧ್ಯದೊಳಗೆ 2 ಗುಹೆಗಳ ನಡುವೆ ಮಲಗಿ 3 ಕರಡಿಗಳಾಡುತ್ತಿದ್ದವು 4 ಮರಿಗಳ ಸೇರಿಸಿ. 5 ಜನರ ಬೇಟೆಗಾರರು 6 ಬಲೆಗಳ ನೆಲೆದು ತಂದು 7 ಕರಡಿಗಳು ಹಿಡಿದು ನೋಡದೆ 8 ಹಿಡಿದೆವು ಎಂದರು. 9 ಎಂದನು ಅವರಲ್ಲೊಬ್ಬ, 10 ಎಂದನು ಬೇರೆಯವನು. ಎಣಿಸಿ ನೋಡಿದರೆ 7. ಇಲ್ಲಿಗೆ ಕತೆ ಮುಗೀತು. ನಾನಿವಾಗ ಒಂದು ಒಗಟ್ಟು ಹೇಳ್ತೀನಿ, ಉತ್ತರ ಹೇಳ್ತೀರಾ? ಓ, ಯಾವ ಒಗಟು ಮೂಲ್ಯ? ಅಕ್ಕ ತಂಗಿ ಮನೆಗೆ ಹೋಗಲ್ಲ, ತಂಗಿ ಅಕ್ಕನ ಮನೆಗೆ ಹೋಗ್ತಾಳೆ, ಹಂಗಂದೆ ಅದೇನು? ಅಮೂಲ್ಯನ ಈ ಒಗಟ್ಟಿಗೆ ಉತ್ತರ ನಿಮಗೊತ್ತಾ? ಇನ್ನು ಕೆಲವೇ ಕ್ಷಣಗಳ ವಿರಾಮದ ನಂತರ ಚಲನಚಿತ್ರದ ಲೋಕಕ್ಕೆ ಹೋಗೋಣ. ಹಾಗೂ ಈ ವರ್ಷದ ಕಾವೇರಿ ಕಾರ್ಯಕಾರಿ ಸಮಿತಿಯವರ ಯೋಜನೆ ಹಾಗೂ ಯೋಚನೆಗಳ ಬಗ್ಗೆ ತಿಳಿದುಕೊಳ್ಳುವ. ಮತ್ತೆ ಭೇಟಿಯಾಗೋಣ ವಿರಾಮದ ನಂತರ.